ಎಡಪಕ್ಷದಂತ ಒಲವಿದ್ದ ಸಹೋದರ ಅಯ್ಯಪ್ಪ ಅವರು ಅದನ್ನು ಡಿಸೈಡ್ ಮಾಡ್ತಾರೆ, ನಾವು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗ್ತದೆ. ಆಗ ಗುರುಗಳದ್ದು ಸರ್ವಧರ್ಮ ಸಮ್ಮೇಳನ ಕರೆದು ಸಮಸ್ಯೆ ಧರ್ಮದ್ದಲ್ಲ ಅಂತ ಹೇಳಿದ್ದಾರೆ. ನೀವು ಸಮಸ್ಯೆ ಧರ್ಮದ್ದಲ್ಲ, ಸಮಸ್ಯೆ ನಮ್ಮೊಳಗಡೆ ಇದೆ. ಅದರಿಂದ ಅವರು ಒಂದು ಜಾತಿ, ಒಂದು ಮತ, ಒಂದು ಧರ್ಮ ಎಂಬ ಸ್ಲೋಗನ್ ಅನ್ನು ಕೊಡ್ತಾರೆ. ಅದರ ಮೂಲಕ ಹಿಂದೂಗಳು, ಕನಿಷ್ಠ ಇವರು ಹಿಂದೂಗಳ ತಲೆಲೆಕ್ಕ ಮಾಡುವ ಹಿಂದೂಗಳಂತ ಉಳಿದುಕೊಂಡಿದ್ದಾರೆ. ಅದು ಇಲ್ಲದೆ ಇದ್ರೆ ಇವತ್ತು ಹಿಂದೂ ಧರ್ಮ ಎನ್ನುವುದು ಉಳಿದುಕೊಂಡಿರೋದು ರಾಮಾನುಜಾಚಾರ್ಯ, ಶಂಕರಾಚಾರ್ಯ, ಪೇಜಾವರ ಸ್ವಾಮಿಗಳು, ಕಲ್ಲಡ್ಕ ಪ್ರಭಾಕರ ಭಟ್ಟ, ಮೋಹನ್ ಭಾಗವತರಿಂದ ಖಂಡಿತ ಇಂಥ ಸಮಾಜ ಸುಧಾರಕರಿಂದ. ಆದರೆ ಇವತ್ತು ಹಿಂದುತ್ವದ ಬಗ್ಗೆ ಮಾತನಾಡುವರು, ಹಿಂದೂ ಧರ್ಮದ ಸುಧಾರಣೆ ಬಗ್ಗೆ ಮಾತನಾಡುವರು ಯಾರು ಕೂಡ ಈ ಒಳಗಿನ ಶತ್ರುಗಳ ಬಗ್ಗೆ ಮಾತಾಡ್ತಾರೆ. ಅವರು ಜಾತಿ ಬಗ್ಗೆ ಮಾತನಾಡ್ತಿಲ್ಲ, ಜಾತೀಯತೆ ಬಗ್ಗೆ ಮಾತಾಡ್ತಿಲ್ಲ, ಅಸ್ಪೃಶ್ಯತೆ ಬಗ್ಗೆ ಮಾತನಾಡ್ತಾ ಇಲ್ಲ, ಮೂಢನಂಬಿಕೆಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಅವರು ಯಾಕೆ ಮಾತಾಡ್ತಾ ಇಲ್ಲ ಎನ್ನುವುದನ್ನು ನಾವು ಪ್ರಶ್ನೆ ಮಾಡಬೇಕು. ನೀವು ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಇವತ್ತು ಕೋಮುವಾದದ ಪ್ರಯೋಗಶಾಲೆ ಅಂತ ಹೇಳಿ, ನಾನು ಇಲ್ಲಿಗೆ ಮುಲ್ಕಿ ಸಮೀಪದ ಒಂದು ಸಣ್ಣ ಹಳ್ಳಿಯಿಂದ ಬಂದವರು. ನಾನು ಪ್ರತಿ ಸರಿ ಅಲ್ಲಿ ಹೋದಾಗ ನಾನು ಕೇಳ್ತೇನೆ, ನಿಮ್ಮ ತಿಂಗಳ ಖರ್ಚಲ್ಲಿ ನೀವು ಎಷ್ಟು ಭಾಗವನ್ನ ನಿಮ್ಮ ಊಟ, ತಿಂಡಿ, ಬಟ್ಟೆ, ಮನೆ ಕಟ್ಟುವುದಕ್ಕಾಗಿ, ಮನೆ ನಿರ್ವಹಣೆಗಾಗಿ ಖರ್ಚು ಮಾಡ್ತಾರೆ. ಅವರಿಗೆ ಬೊಂಬಾಯಿಂದ ಮನೆ 2 ರೂಪಾಯಿ. ಅದರ ಬಹುಪಾಲನ್ನು ನೀವು ಒಂದು ಕಾಲದಲ್ಲಿ ಒಂದು 15-20 ರೂಪಾಯಿಗೆ, ಇಲ್ಲದ್ರೆ ಒಂದು 100 ರೂಪಾಯಿಗೆ ನಡೀತಾ ಇದ್ದ ಸತ್ಯನಾರಾಯಣ ಪೂಜೆ ಇವತ್ತು 15,000, 20,000, 25,000 ರೂಪಾಯಿ. ಒಂದು ಆಶ್ಲೇಷ ಬಳಿ, ಒಂದು ನಾಗ ಪ್ರತಿಷ್ಠಾಪನೆ, ಒಂದು ಕೋಲ, ಅದರ ಖರ್ಚು ವೆಚ್ಚ ಇದೆಯಲ್ಲ 100 ಪಟ್ಟು ಜಾಸ್ತಿ ಆಗಿದೆ. ಆ ದುಡ್ಡು ಎಲ್ಲಿಗೆ ಹೋಗಿದೆ ಅಂತ ಗೊತ್ತಬೇಕು. ಆ ದುಡ್ಡು ಯಾರ ಕೈಯಲ್ಲಿ ಸೇರಿದೆ ಎನ್ನುವುದನ್ನು ನೀವು ಹುಡುಕಲಿಕ್ಕೆ ಸಾಧ್ಯ ಆದರೆ ಈ ಹಿಂದೂ ಧರ್ಮದ ವಿರೋಧಿಗಳು, ಹಿಂದೂ ಧರ್ಮದ ದ್ರೋಹಿಗಳು ಯಾರು ಎನ್ನುವುದು ನಮಗೆ ಗೊತ್ತಾಗುತ್ತೆ. ಯಾರ ಕೈಗೆ ಹೋಗ್ತಾರೆ, ಹಿಂದೂಗಳಿಗೆ ನಿಜವಾದ ಶತ್ರುಗಳು ಯಾರು ಎನ್ನುವುದು ನಮಗೆ ಗೊತ್ತಾಗುತ್ತೆ. ಈ ದೇವ